ಮತ್ತ ಅದನ್ನೇ ಹೇಳಂಗಿಲ್ಲ ನೀವು ಅವ್ರಗೋಸ್ಕರ ತಾಲೂಕು ಆಫೀಸ್ ಯಾವ ರೀತಿ ಇರ್ತದೆ. ತಾಲೂಕು ಆಫೀಸ್ಗಳು ಈಗ ಸಿಬ್ಬಂದಿಗಳು ವರ್ಕ್ ಮಾಡ್ತಾ ಇರ್ತಾರೆ, ಅವ್ರು ಏನು ಓದಿ ಬಂದಿರ್ತಾರೆ, ಅವ್ರು ಬರ್ಬೇಕಂತಂದ್ರೆ ಎಷ್ಟು ಕಷ್ಟ ಬಿದ್ದಿರ್ತಾರೆ, ಓದಿರ್ತಾರೆ. ನಾವು ಸಹ ಅದೇ ರೀತಿ ಕಷ್ಟಪಟ್ಟು ಓದಬೇಕು. ಓದಿದ್ರೆ ಮಾತ್ರ ತಹಶೀಲ್ದಾರ್ ಆಗಕ್ ಸಾಧ್ಯ, ಇಲ್ಲ ಕೇಸ್ ವರ್ಕರ್ಗಳು ಆಗಕ್ ಸಾಧ್ಯ ಅಲ್ವಾ? ನೀವು ಬಂದು ಸುಮ್ಮನೆ ನೋಡ್ಕೊಂಡು ಹೋದ್ರೆ ಏನ್ ಪ್ರಯೋಜನ ಐತೆ? ಅದಕ್ಕೆ ಕರ್ಕೊಂಡ್ ಬಂದಿರೋದು. ಬಿಲ್ಡಿಂಗ್ ನೋಡಕ್ಕಲ್ಲ, ನಿಮಗೆ ತಾಲೂಕ್ ಆಫೀಸಿಂಗ್ ಇರುತ್ತೆ ಅಂತ ಬಿಲ್ಡಿಂಗ್ ನೋಡ್ಕೊಂಡು ಹೋಗ್ರಿ ಅಂತ ಹೇಳುತ್ತಲ್ಲ, ಅದು ನೋಡಿದ ಮೇಲೆ ನೋಡಪ್ಪ, ಈಗ ಒಂದು ಚೇರ್ ನೋಡಿದ್ಮೇಲೆ ಓ ಈ ಚೇರಲ್ಲಿ ನಾನು ಕೂರಂಗ ಆಗಿರ್ಬೇಕು, ಅದು ಕೂರ್ಬೇಕು ಅಂದ್ರೆ ನಾನು ಸಹ ಕಷ್ಟಪಟ್ಟು ಓದಬೇಕು, ಹಗಲು ರಾತ್ರಿ KS ಮಾಡ್ಕೋಬೇಕು, IAS ಮಾಡ್ಬೇಕು. ಇದಿತ್ತು ಅಂತಂದ್ರೆ ಮತ್ತೆ ಮೈಂಡಲ್ಲಿ ನಿಮಗೆ ಒಂದು ಛಲ ಇರ್ತದೆ. ಈಗ 7th ಸ್ಟ್ಯಾಂಡರ್ಡ್ನವ್ರು ಈಗಲಿಂದಲೇ ಪ್ರಿಪೇರ್ ಆಗ್ಬೇಕು. ಮೊದಲೆಲ್ಲ ಆಯ್ತು ಡಿಗ್ರಿ ಆದ್ಮೇಲೆ ನೋಡ್ಕೊಂಡು ಮಾಡ್ಕೊಂಡು. ಬಟ್ ಇವಾಗ ನಿಮ್ಮ ಇರುವಂತಹ ಕಾಂಪಿಟೇಟಿವ್ ಇದ್ರೊಳಗೆ ನೀವು ಈಗಲಿಂದಲೇ ರೆಡಿ ಆಗ್ಬೇಕು. ನಮ್ಮ DC ಸಾಹೇಬರು 5th ಸ್ಟ್ಯಾಂಡರ್ಡ್ ಅಲ್ಲೇ ನಾನು IAS ಮಾಡ್ಬೇಕು ಅಂತ ಅನ್ಕೊಂಡು ಅವ್ರು IAS ಕೂಡ ಮಾಡಿ ಇವತ್ತು ನಮಗೆ DC ಆಗಿದ್ದಾರೆ ಗಂಗಾಧರ ಸ್ವಾಮಿ ಸರ್. 5th ಸ್ಟ್ಯಾಂಡರ್ಡ್ ಅಲ್ಲೇ. ಮತ್ತೆ ಅವ್ರ ಬಾಲ್ಯದಲ್ಲಿ ಅವ್ರ ತಂದೆ ಕೂಡ ಕಳ್ಕೊಂಡಿದ್ರು. ಬಹಳ ಕಿತ್ತು ತಿನ್ನೋ ಬಡತನ. ಆ ಬಡತನದಲ್ಲಿ ಓದಿ ಅವರು ಛಲನ ಹಿಡ್ಕೊಂಡು ಅವ್ರು ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ನಮ್ಮ ಗಂಗಾಧರ ಸ್ವಾಮಿ ಸರ್. ಆ ರೀತಿ ಛಲ ಇರ್ಬೇಕಲ್ಲ ನಿಮ್ಮಲ್ಲಿ. ಏನು ಗುರಿ ಇಲ್ಲ ಅಂತಂದ್ರೆ ನೀವೇನು ಸಾಧನೆ ಮಾಡಕ್ ಸಾಧ್ಯ ಇಲ್ಲ. ಹೌದು, ನಾನು KS ಮಾಡಬೇಕು, ನಾನು FDA ಆಗ್ಬೇಕು. FDA ಆಗ್ಬೇಕಂದ್ರೆ ಏನು ಓದಬೇಕು, KS ಮಾಡಬೇಕಂತಂದ್ರೆ ಏನು ಓದಬೇಕು. ಇದು ನಿಮ್ಮಲ್ಲಿ ಬಂತು ಅಂತಂದ್ರೆ ಏನೋ ಉಪಯೋಗ. ಹೌದಲ್ಲ? ಚೆನ್ನಾಗಿ ಓದ್ಬೇಕು. ಮೇನ್ ಗಂಡು ಮಕ್ಕಳು ನೀವು ಸುಮ್ಮನೆ ತಲೆಹರಟೆ ಅದು ಇದು ಬಿಟ್ಟು ಅವ್ರಿವ್ರು ಸಹವಾಸ ಮಾಡಿ ಜೀವನ ಹಾಳು ಮಾಡೋದಕ್ಕಿಂತ ಕಷ್ಟಪಟ್ಟು ಓದಿ ನಿಮ್ಮ ಜೀವನ ರೂಪಿಸ್ಕೊಳ್ಬೇಕು. ನಿಮ್ಮ ತಂದೆ ತಾಯಿ ಹೆಸರು ಕೂಡ ಮಾಡಿ. ಸರಿನಾ? ಈಗ ಫೋಟೋ ಹೊಡ್ಸ್ಕೊಳ್ಳೋಣ. ಎಲ್ಲಿ ಹೊಡ್ಸ್ಕೊಳ್ಳೋಣ? ಇಲ್ಲೇ ಹೊಡ್ಸ್ಕೊಳ್ಳೋಣ, ಅಲ್ಲಿ ಹೊಡ್ಸ್ಕೊಳ್ಳೋಣ.